ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಖಾರ ಚಕ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಆಲೆ ಮೂರು ಥರ ಚಕ್ಲಿ ಹಾಕಿದ್ದೀನಿ. ಆದರೆ ಇದು ಒಂಥರ ಅಂತ ಅಂದರೆ ಬರೀ ಖಾರ ಚಕ್ಲಿ, ಅಕ್ಕಿ ಮತ್ತು ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸು ಬಳಸ್ಕೊಂಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಅಂದರೆ ಬೇಗ ಮಾಡ್ಕೊಳ್ಬೋದು. ಸ್ವಲ್ಪ ತುಪ್ಪ ಬೆಣ್ಣೆ ಏನೂ ಬೇಡ, ಬರೀ 3 ಪದಾರ್ಥ ಇದ್ರೆ ಅಷ್ಟೇ ಸಾಕು. ತುಂಬ ಸಿಂಪಲ್ಲಾಗಿ, ಬರಲ್ಲ ಅನ್ನೋರು ಕೂಡ ಚಕ್ಲಿನ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಇವಾಗ ನಾನು ಅಕ್ಕಿ, ಕಡಲೆ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಅಷ್ಟೇ, ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ ಅಂತ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದರಲ್ಲಿ 1 ಗ್ಲಾಸು ಕಡಲೆ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಒಂದು 15ರಿಂದ 16-17 ಇದೆ ಅಷ್ಟೇ. ಅದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಸೇರಿಸ್ಕೋಬೋದು. ನಾನಿವಾಗ ಆ ಮೆಣಸಿನ್ಕಾಯಿ ಜೊತೆಗೆ ಕಡಲೆನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಅದನ್ನು. ಅಷ್ಟರಲ್ಲಿ ಇವಾಗ ನಾನು ಹಿಟ್ಟಿಗೆ ಇದನ್ನು ಮೈದಾ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು 3 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಏನಂತ ಅಂದರೆ ನಾನು ತೊಗೊಂಡಿರೋ ಅಕ್ಕಿ ಹಿಟ್ಟು ನಾನು ಮನೆಯಲ್ಲೇ ಬಿಸಿ ಅಕ್ಕಿ, ರೇಷನ್ ಅಕ್ಕಿ ಬರುತ್ತಲ್ಲ, ಅದನ್ನು ತೊಳೆದು ಒಣಗಾಕಿ ಬೀಸ್ಕೊಂಡಿರೋ ಅಕ್ಕಿ ಹಿಟ್ಟದು. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಇವಾಗ ಅದಕ್ಕೆ 1.5 ಸೌಟಷ್ಟು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ನಾನು. ಹಂಗಾಗಿ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಇವಾಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಕಡಲೆ ಮತ್ತು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಪೌಡ್ರ್ ಹಾಕ್ಕೋಬೇಕು ನೀವು ಇದಕ್ಕೆ. ನೀವು ಇನ್ನೂ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ, ಇನ್ನೂ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಈಗ ಕಡಲೆದು ಮತ್ತು ಎಲ್ಲ ಮಿಶ್ರಣ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಹೋಗೋ ಹಾಗೆ ಕಡಲೆದು ಇದೆಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ಫಸ್ಟು. ಅದಾದಮೇಲೆ ಎಣ್ಣೆ ಕಾಯಿಸ್ಕೊಂಡಿರ್ತೀನಲ್ಲ, ಆ ಎಣ್ಣೆನ ಈ ಹಸಿಟ್ಟೊಳಗಡೆ 1.5 ಸೌಟಷ್ಟು ಹಾಕ್ಕೊಳ್ತೀನಿ. ನಾನು ಚಿಕ್ಕ ಸೌಟದು, ಹಂಗಾಗಿ 1.5 ಸೌಟ್ ಹಾಕತ್ತೇನೆ. ದೊಡ್ಡ ಸೌಟಾದರೆ 1 ಸೌಟ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಸ್ವಲ್ಪ 1.5 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಕಾದಿರೋ ಎಣ್ಣೆ, ಅದಕ್ಕೆ ಸ್ಟಾರ್ಟಿಂಗ್ ಹಾಕ್ಕೊಂಡಾಗ ನಾವು ಸ್ವಲ್ಪ ಅದೇ ಸೌಟಲ್ಲೇ ಎಲ್ಲ ಕಡೆನೇ ಎಣ್ಣೆ ಅಂಟೋ ಹಾಗೆ ನೀಟಾಗಿ ತಿರುಗಿಸ್ಕೊಳ್ತೀನಿ. ಇಷ್ಟೇ ಮೇಯ್ನ್ ಟಿಪ್ಸ್ ಅಂತ ಅಂದರೆ ಇದು ಎಣ್ಣೆ ಹಾಕ್ಕೊಳ್ಳೋದು, ಕಾದಿರೋ ಎಣ್ಣೆ ಹಾಕ್ಕೊಳ್ಳೋದೇ ಮೇಯ್ನ್ ಟಿಪ್ಸ್ ಇದು. ಇಲ್ಲ ಅಂತಂದರೆ ನೀವು ತುಪ್ಪ ಬೆಣ್ಣೆ ಏನೂ ಕೂಡ ಬೇಡ, ಇದು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಕೈಯಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನೀವು. ನೋಡಿ, ಈ ಥರ ಎಲ್ಲ ಒಂದೇ ಸಲ ನೀಟಾಗಿ ಎಲ್ಲ ಕಡೆನೂ ಈಗ ಕೈಯಲ್ಲಿ ನೀಟಾಗಿ ಎಣ್ಣೆ ಎಲ್ಲ ಕಡೆನೂ ಅಂಟಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಮಾತ್ರ ತುಂಬ ಅಂದರೆ ತುಂಬ ಸಾಫ್ಟಾಗಿ, ಅಂದರೆ ಸ್ಮೂತಾಗಿ, ಕ್ರಿಸ್ಪಿಯಾಗಿ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ನೀವು ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀರಾ. ಚಕ್ಲಿ ಅಂತೂ ನಿಮ್ಗೆ ಅಷ್ಟು ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ ಒಂದ್ಸಲ. ತುಪ್ಪ ಬೆಣ್ಣೆ ಏನೂ ಹಾಕಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಅಂದರೆ, ನೋಡಿ ಈ ಥರ ಹಸಿಟ್ಟು ಹಿಂಗೆ ಉಂಡೆ ಕಟ್ಟಿದ್ರೆ ಹಿಂಗೆ ಈ ಥರ ಆಗಬೇಕು, ಹೊಡ್ಕೊಳ್ಳೋ ಥರ ಆಗಬೇಕು. ಆ ಥರ ಎಣ್ಣೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಯಾವ ಹದ ಕಲಿಸ್ಕೋಬೇಕು ಅಂತಂದರೆ ಹೇಳ್ತಾ ಇದ್ದೀನಿ. ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿರಬೇಕು. ನೋಡಿ, ಚಪಾತಿ ಹಿಟ್ಟು ಗಟ್ಟಿಯಾಗುತ್ತೆ, ಅಷ್ಟು ಬೇಡ. ನೋಡಿ, ಈ ಥರ ಇಷ್ಟು ಸ್ಮೂತಾಗಿರಬೇಕು ಹಿಟ್ಟು ಮಾತ್ರ. ಅಷ್ಟು ಸ್ಮೂತಾಗಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಇದನ್ನು. ನೋಡಿ, ಇಷ್ಟಾಗಿದೆ. ನಾನು ಚಿಕ್ಕ ಗ್ಲಾಸ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ನೀವು ಅದೇ ಥರ ದೊಡ್ಡ ಗ್ಲಾಸ್ ಅಳತೆ ತೊಗೊಳ್ಳಿ. 1 ಗ್ಲಾಸು ಕಡಲೆ, ಅರ್ಧ ಗ್ಲಾಸಲ್ಲಿ ನೀವು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟು ನಾನು ಮನೆಯಲ್ಲಿ ಬೀಸ್ಕೊಂಡಿರೋ ತೊಗೊಂಡಿದ್ದೀನಿ. ನೀವು ಇದೇ ಬೇಕು ಅಂತೇನಿಲ್ಲ, ಪ್ಯಾಕೆಟ್ ಕೂಡ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ನೀವು ಮಾಡೋ ಹದದ ಮೇಲೆ ಇರುತ್ತೆ ಅಷ್ಟೇ. ಕರೆಕ್ಟಾಗಿ ನೀಟಾಗಿ ಫುಲ್ ಕೊನೆವರೆಗೂ ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೊಳ್ಬೋದು. ಈಸಿಯಾಗಿರುತ್ತೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನೊಂದು ಎಣ್ಣೆ ಕವರ್ನ 2 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ.
ನೋಡಿ ಸ್ವಲ್ಪನೂ ಕಟ್ಟಾಗಲ್ಲ ಮಾತ್ರ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಂತಲೇ ಸ್ವಲ್ಪ ಅಕ್ಕಿ ಮೈದಾ ಹಿಟ್ಟು ಅದಕ್ಕೆ ಹಾಕ್ಕೊಳ್ಳೋದು. ಬರೀ ಅಕ್ಕಿದಲ್ವ, ನಿಮಗೆ ಎಷ್ಟು ಅಗಲ ಎಷ್ಟು ದೊಡ್ಡದು ಬೇಕು ಅಷ್ಟು ಅಗಲ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟೇ ಅಗಲನೇ ಮಾಡ್ಕೋಬೇಕು ಅಂತೇನಿಲ್ಲ. ಈ ಕಡೆ ಆ ಕಡೆ ಏನಕ್ಕೆ ಪ್ರೆಸ್ ಮಾಡೋದು ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಬಾರ್ದು ಚಕ್ಲಿ ಅಂತ ಅಷ್ಟೇ. ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ಮಾತ್ರ ಓಪನ್ ಆಗಲ್ಲ, ಎಣ್ಣೆನಲ್ಲಿ ಬಿಚ್ಕೊಳ್ಳುತ್ತೆ, ಇದಾಗುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಈ ಥರ ನೀಟಾಗಿ ಎಲ್ಲವನ್ನೂ ಕೂಡ ಇದೇ ಥರನೇ ಒತ್ಕೊಳ್ಬೇಕು. ಅಗಲ ನಾನು ಸ್ವಲ್ಪ ದೊಡ್ಡದೇ ಆಯಿತು, ಹಾಗಾಗಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಏನು ದೊಡ್ಡದೇ ಬೇಕು ಅಂತೇನಿಲ್ಲ. ಹಿಂಗೆ ಶೇಪ್ ಕೊಡೋಕ್ಕಾಗಲ್ಲ ಅನ್ನೋರು ಮಾಮೂಲಿ ಹೆಂಗೆ ಬೇಕಂಗೆ ಮಾಮೂಲಿ ಎಣ್ಣೆಗೆ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ನಿಮಗೆ ಬೇಯಿಸ್ಕೊಳ್ಬೋದು. ಚಕ್ಲಿ ಈ ಥರನೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಎಣ್ಣೆಗೆ ಹಾಕಿ ಮೀಡಿಯಮ್ ಹದದಲ್ಲಿರಬೇಕು ಎಣ್ಣೆ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಕಟ್ಟೆ ಆಗ್ತಾ ಇಲ್ಲ. ಅಕ್ಕಿ ಚಕ್ಲಿ ನೋಡಿ, ಬೆಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನೋಡ್ತಾ ಇದ್ದೀರಲ್ಲ, ಅಷ್ಟು ಕರೆಕ್ಟಾಗಿ ಎಣ್ಣೆಗೆ ಹಾಕಿದ ತಕ್ಷಣವೇ ತಿರುಗಿಸ್ಬಾರ್ದು. ಮಾತ್ರ ಸ್ವಲ್ಪ 1-2 ನಿಮಿಷ ಬಿಡಬೇಕು ಎಣ್ಣೆನಲ್ಲಿ. ಸಣ್ಣ ಉರಿ, ಮೀಡಿಯಮ್ ಉರಿ ಇರಬೇಕು, ತೀರಾ ಸಣ್ಣ ಇರಬಾರ್ದು. ಇದೇ ಥರನೇ ನೋಡಿ, ಈ ಥರ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ಈ ಥರ ಕಲರ್ ಚೆನ್ನಾಗಿ ಬರಬೇಕು. ನೋಡಿ ಕಲರ್ಗೋಸ್ಕರ ಏನೂ ಹಾಕಿಲ್ಲ, ಅರಿಶಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೇ ಥರ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎತ್ತಿಟ್ಕೊಂಡು ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದೇ ಥರ ನೋಡಿ ಎಲ್ಲವನ್ನು ಕೂಡ ಈ ಥರ ಒತ್ತಿ ಇಟ್ಕೊಂಡು ಹಾಕು. ಎರಡೆರಡೆ ಅಂತ ಅನ್ನಿಲ್ಲ, ಬೇಗ ಹಾಕ್ಕೊಳ್ಬೋದು, ಮಾಡ್ಕೊಳ್ಬೋದು. ಇದೇ ಥರನೇ ನೋಡಿ ಈ ಥರ ಇಟ್ಕೊಬೇಕು. ಒಂದೇ ಕೈಲಿ ಎತ್ತಾಗ್ತಿರೋದ್ರಿಂದ ಕಟ್ಟಾಗುತ್ತೆ. ನನಗೆ ವಿಡಿಯೋ ಇಟ್ಕೊಂಡಿದ್ದೀನಿ ಒಂದು ಕೈನಲ್ಲಿ, ಹಂಗಾಗಿ ಈ ಥರ ಸ್ವಲ್ಪ ಕಟ್ಟಾಯಿತು. ಇನ್ನೊಂದು ಕೈಯಲ್ಲಿ ನೀಟಾಗಿ ಪೇಪರ್ ಹತ್ರ ತೊಗೊಂಡೋಗಿ ಕವರ್ನ ಹಾಕಬೇಕು, ಆವಾಗ ಬೇಗ ಆಗುತ್ತೆ. ನೋಡಿ ಈ ಥರ ಎಲ್ಲವನ್ನೂ ಕೂಡ ಇದೇ ಥರ ಫುಲ್ಲು ನಾನು ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ. ಕಲರು ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಬೇಗ ಕಲರ್ ಬರುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ, ಬೇಗ ಆಗುತ್ತೆ ಮಾತ್ರ. ನೋಡಿ ಈ ಥರ ಒಂದು ಎಣ್ಣೆ ಸೋರೋದಕ್ಕೆ ಒಂದು ಸೋರೋದು ಬರ್ತಲ್ಲ ಅದರಲ್ಲಾದರೂ ಇಟ್ಕೊಳ್ಬೋದು. ಇಲ್ಲಾಂದರೆ ನೋಡಿ ಇಷ್ಟು ಆಗುತ್ತೆ. ಆ ಚಿಕ್ಕ ಗ್ಲಾಸ್ ಮೆಜರ್ಮೆಂಟಲ್ಲಿ ಇಷ್ಟು ಚಕ್ಲಿಗಳಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟ ಆಗುತ್ತೆ. ಈಗ ಮನೆಯಲ್ಲಿ ಮಕ್ಕಳೆಲ್ಲ ಸ್ನ್ಯಾಕ್ಸ್ ಕೇಳಿದಾಗೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಮಾಡಿಟ್ಕೊಂಡ್ರೆ ಇಷ್ಟಪಟ್ಟು ಚೆನ್ನಾಗಿ ಖುಷಿಯಿಂದ ತಿಂತಾರೆ. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಚಕ್ಲಿನೇ ತಿನ್ನಲ್ಲ, ಮನೆಯಲ್ಲಿ ಮಾಡೋದನ್ನೇ ತಿಂತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನು ಯಾರೆಲ್ಲ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಈ ಥರ ಚಕ್ಲಿ ನಾನು ಮಾಡಿರೋ ಥರ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.